ಮಕ್ಕಳೇ, ಶಾರ್ಟ್ಸ್ ನೋಡ್ತಾ ಇದ್ದೀರಾ? ಶಾರ್ಟ್ಸ್ ಮಾಡ್ತಾ ಇರೋರು ಬೆಳೀತಾ ಇದ್ದಾರೆ. ನೀವು ದಿನನಿತ್ಯ ನೋಡ್ತಾ ಇರೋರು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅಯ್ಯೋ ಸರ್, ಏನಿದು ಹೊಸದು ಹೇಳ್ತಾ ಇದ್ದೀರಾ ಅಂತ ಕೇಳಿ ಸ್ಕಿಪ್ ಮಾಡಬೇಡಿ. ವೇಟ್ 20 ನಿಮಿಷ ಬಿಡು ಮಾಡಿಕೊಂಡು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಕ್ಕಳೇ, ಇಂದಿನ ತಂತ್ರಜ್ಞಾನ ಪ್ರಪಂಚದಲ್ಲಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ನಿಮ್ಗೆ ಗೊತ್ತಾ? ಎಷ್ಟು ವೇಗವಾಗಿ ಸಾಗ್ತಾ ಇದೆ ಗೊತ್ತಾ? ನಿನ್ನೆ ಬಂದಂತ ಹೊಸ ತಂತ್ರಜ್ಞಾನ ಇವತ್ತು ಓಲ್ಡ್ ಆಗಿ ಬಿಡ್ತಾ ಇದೆ. ಈ ವೇಗದಲ್ಲಿ ನಾವು ಓಡ್ತಾ ಇದ್ರೆ ಭಾರತವನ್ನ ಗ್ಲೋಬಲ್ ಲೀಡರ್ ಟೆಕ್ನಾಲಜಿ ಮಾಡ್ಬೇಕಂತೇಳಿ ಭಾರತ ಸಾಕಷ್ಟು ಪ್ರಯತ್ನ ಪಡ್ತಾ ಇದೆ. ನಮ್ಮ ಕಾಲಕ್ಕೆಲ್ಲ ಪುಸ್ತಕ, ಶಾಲೆ, ಗುರುಗಳು ಅಂತ ಮಾತ್ರ ಇತ್ತು. ಇದು ಸ್ಪರ್ಧೆ ಯುಗ, ಅಂದ್ರೆ ಕಾಂಪಿಟೇಟಿವ್ ವರ್ಲ್ಡ್. ನೀವು ಟುಮಾರೋಸ್ ಅಚೀವರ್ಸ್ ಆಗಬೇಕು ಅಂದ್ರೆ ಕೇವಲ ಪುಸ್ತಕ ಓದೋದು ಸಾಕಾಗೋದಿಲ್ಲ. ಟೆಕ್ನಾಲಜಿಯ ಜ್ಞಾನ, ಸ್ಮಾರ್ಟ್ ಸ್ಟಡಿ, ಇದನ್ನೇ ನಿಮ್ಮ ವೆಪನ್ಸ್ ಆಗಿ ಮಾಡಿಕೊಳ್ಳೇಬೇಕು. ಹೌದು ಮಕ್ಕಳೇ, ಇಂದಿನ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಓದನ್ನ ಹೇಗೆ ಈಸಿ, ಫಾಸ್ಟ್ ಮತ್ತು ಎಕ್ಸ್ಟ್ರಾರ್ಡಿನರಿ ಮಾಡುವಂತ ಸೀಕ್ರೆಟ್ ವೆಪನ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಆದ್ರಿಂದ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಳ್ಳಿ. ಒಂದು ವೇಳೆ ನಾನು ಹೇಳ್ತಾ ಇರೋದು ನಿಮಗೆ ತುಂಬಾ ಉಪಯುಕ್ತವಾಯಿತು ಅಂತಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮಕ್ಕಳೇ, ಒಂದು ಕ್ಷಣ ನೀವು ಆಲೋಚನೆ ಮಾಡ್ಕೊಳ್ಳಿ, ಇಲ್ಲ ಕಲ್ಪನೆ ಮಾಡ್ಕೊಳ್ಳಿ. ಬೆಳಗ್ಗೆ ಕ್ಲಾಸಿಗೆ ಹೋಗ್ತೀರಾ, ಅಲ್ಲಿ ಗಮನ ಬಿಟ್ಟು ಪಾಠವನ್ನ ಕೇಳ್ತೀರಾ. ಟೀಚರ್ ಸಬ್ಜೆಕ್ಟ್ಸ್ ಅನ್ನ ಅನೇಕ ರೀತಿಯಲ್ಲಿ, ವಿವಿಧ ರೀತಿಯಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತಾರೆ. ಆದರೆ ಮನೆಗೆ ಬರೋಷ್ಟರಲ್ಲಿ ಎಲ್ಲ ಮರ್ತು ಹೋಗಿರುತ್ತೆ. ಮನೆಗೆ ಬಂದ್ಮೇಲೆ ನೋಟ್ಸ್ ಬರೆಯೋದ್ರಲ್ಲಿ ಬಿಜಿ ಆಗ್ತೀರಾ, ಇನ್ನರ್ಧ ಶಾರ್ಟ್ಸ್ ನೋಡೋದ್ರಲ್ಲಿ ಬಿಜಿ ಆಗ್ತೀರಾ. ಅಷ್ಟರಲ್ಲಿ ಇನ್ನು ಉಳಿದಿರೋಂಥ ಅರ್ಧ ವಿಷಯ ಕೂಡ ಮರ್ತು ಹೋಗ್ಬಿಡುತ್ತೆ. ಹಾಗಂತೇಳಿ ಎಲ್ಲಾ ವಿದ್ಯಾರ್ಥಿಗಳು ಟೈಮ್ ಪಾಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಖಂಡಿತ ನಾ ಹೇಳ್ತಾ ಇಲ್ಲ. ಟೈಮ್ ವೇಸ್ಟ್ ಮಾಡದೇ ಇರೋರಿಗೆ ಕೂಡ ಈ ವಿಡಿಯೋ ಸಂಪೂರ್ಣವಾಗಿ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಶಾಲೆಯಲ್ಲಿ ನೀವೆಲ್ಲ ವಿಷಯವನ್ನು ಕೇಳಿ ಮನೆಗೇನು ಬರ್ತೀರಾ, ಬಂದ ನಂತರ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ಸು, ಎಕ್ಸಾಮ್ಸು, ನೋಟ್ಸ್ ಪ್ರಿಪ್ರೇಷನು ಎಲ್ಲವೂ ಒಟ್ಟಿಗೆ ಬಂದಾಗ ಏನಾಗುತ್ತೆ, ಸಹಜವಾಗಿ ನಿಮ್ಗೆ ಒತ್ತಡ ಹೆಚ್ಚಾಗುತ್ತೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ನಿಜವಾದ ಕಥೆ ತಾನೆ. ಆದ್ರೆ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ? ಬಹಳ ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ, ಸರ್ ಸಾಕಷ್ಟು ನೋಟ್ಸ್ ಬರೆಯೋದಿದೆ, ಎಕ್ಸಾಮ್ಸ್ ಇದೆ, ಈ ಎಲ್ಲ ಟೆನ್ಷನ್ಗೆ ಹೊರ ಬರೋಕೆ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂತ ಕೇಳ್ತಾ ಇರ್ತಾರೆ. ಖಂಡಿತ ಇದೆ. ಯಾಕೆಂದ್ರೆ ಇಂದಿನ ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಹಾಗಾದ್ರೆ ಅದನ್ನ ನಾವು ಬಳಸ್ಕೊಳ್ಳೋದ್ರ ಮೂಲಕ ನಮಗೆ ಸಾಕಷ್ಟು ರೀತಿಯ ಸಹಾಯ ಆಗುತ್ತೆ. ಸರ್, ಹಾಗಾದ್ರೆ ಇದನ್ನ ಯಾರು ಹೇಳಿಕೊಡ್ತಾರೆ ಅಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಕ್ಕಳೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದಿರಲ್ವಾ? ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಅದು ಇವತ್ತು ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿ, ಅದು ಸ್ಪೆಷಲಿ ತಂತ್ರಜ್ಞಾನದಲ್ಲಿ ಮೆರೀತಾ ಇದೆ. ನೆನ್ಪಿಟ್ಕೊಳ್ಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೇವಲ ನಾವೇನ್ ಅನ್ಕೊಂಡಿದ್ವಿ, ರೋಬೋಟ್ಸ್ ಅಥವಾ ಒಂದು ಮೂವಿ ಇತ್ತಲ್ಲ ಅದ ಅಂತ ಅನ್ಕೊಂಡಿದ್ವಿ. ಖಂಡಿತ ಅಲ್ಲ. ಅದು ನಿಮಗೆ ಸೆಕೆಂಡ್ ಬ್ರೇನ್ ಆಗಿ ಸಹಾಯ ಮಾಡ್ತಕ್ಕಂಥ ಒಂದು ಸ್ಮಾರ್ಟ್ ಟೂಲ್. ನೋಟ್ಸ್ ಮತ್ತು ಪುಸ್ತಕ ಅರ್ಥ ಆಗ್ತಾ ಇಲ್ವಾ? AI ಒಂದು ಕ್ಲಿಕ್ ಮಾಡಿ ಕಂಪ್ಲೀಟ್ ಸಮರಿನೇ ಕೊಡುತ್ತೆ. ಕಾನ್ಸೆಪ್ಟ್ ಏನು ಅರ್ಥ ಆಗ್ತಾ ಇಲ್ವಾ ಪಾಠದ್ದು? AI ಎಕ್ಸಾಂಪಲ್ಸ್ ಕೊಡುತ್ತೆ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಡುತ್ತೆ. ಎಕ್ಸಾಮ್ಸ್ ಬರ್ತಾ ಇವೆ ಅಂತೇಳಿ ಕಂಪ್ಲೀಟ್ ಟೆನ್ಷನ್ ಆಗಿ AI ಸ್ಟಡಿ ಪ್ಲಾನರ್ ಮಾಡಿ ಕೊಡುತ್ತೆ. ಪ್ರಾಜೆಕ್ಟ್ಸು, ರಿಸರ್ಚು, ಹೀಗೆ ಅನೇಕ ರೀತಿಯಲ್ಲಿ ಕಷ್ಟ ಅನಿಸ್ತಾ ಇದೆಯಾ? AI ಸೋರ್ಸಸ್, ಐಡಿಯಾಸ್ ಸಜೆಸ್ಟ್ ಮಾಡಿ ಕೊಡುತ್ತೆ. ಹೀಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳು ಎಷ್ಟು ಮಟ್ಟಿದಾವೆ ಅಂದ್ರೆ ನಿಮಗೆ ಟೈಮ್ ಸೇವ್ ಮಾಡಿ ಸ್ಮಾರ್ಟ್ ಸ್ಟಡಿ ಮಾಡೋದಕ್ಕೆ ಸಹಾಯ ಮಾಡಿಕೊಡ್ತಾ ಇದೆ. ಆದ್ದರಿಂದ ಇವತ್ತಿನ ದಿವಸ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸೋದ್ರಿಂದ ಏನು ಸಹಾಯ ಆಗುತ್ತೆ ಗೊತ್ತಾ? ಮೊದಲನೇದು ಟೈಮ್ ಸೇವ್ ಆಗುತ್ತೆ, ಲರ್ನಿಂಗ್ ಬಹಳ ಈಸಿ ಆಗುತ್ತೆ. ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಈ ಜಗತ್ತಿನ ವೇಗಕ್ಕೆ ತಕ್ಕಂತೆ ಸಾಗ್ಬೋದು. ಹಾಗಾದ್ರೆ ಟೀಚರ್ಸ್ ಅವಶ್ಯಕತೆನೇ ಇಲ್ವಾ ಸರ್? ಎಲ್ಲವೂ AI ಇದ್ಮೇಲೆ ಅಂತ ನಾವು ಕೇಳ್ಬೋದು. ಆದ್ರೆ ಖಂಡಿತ ಇದೆ. ಮಕ್ಕಳೇ, ನಾನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆಯಲ್ಲ, ಇದು ಕೇವಲ ನಿಮಗೆ ಅಸಿಸ್ಟೆಂಟ್ ಮಾತ್ರ. ಅಂದ್ರೆ ಯಾವುದರ ಸಬ್ಸ್ಟಿಟ್ಯೂಟ್ ಅಲ್ಲ. ಫಸ್ಟ್ ನಾವು ಸ್ವತಃ ಟ್ರೈ ಮಾಡಬೇಕು, ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ತೆಗೆದುಕೊಳ್ಬೇಕು. ಆನ್ಸರ್ಸ್ಗಳನ್ನ ನಾವು ಬರೆದಿರುವಂಥ ಆನ್ಸರ್ಗಳನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಸೆಲ್ಫ್ ಪ್ರಾಕ್ಟೀಸ್ ಮಾಡಿ ಮೆಮೊರಿ ಬಿಲ್ಡ್ ಆಗ್ತದೆ. ನಿಮ್ಮ ಹಾರ್ಡ್ ವರ್ಕ್ ಮತ್ತು AI ಸ್ಮಾರ್ಟ್ ಯೂಸರ್ಸ್ ಇವೆರಡನ್ನ ಮಾಡಿದ್ರೆ ಮಾತ್ರ ಸಕ್ಸಸ್ ಪಾಸಿಬಲ್. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ 2025ರ ಅತ್ಯುತ್ತಮ AI ಟೂಲ್ಸ್ ಫಾರ್ ಸ್ಟೂಡೆಂಟ್ಸ್ ಅನ್ನೋದ್ರ ಬಗ್ಗೆ, ನಿಮ್ಮ ಓದನ್ನ ಬೋರಿಂಗ್ದಿಂದ ಎಕ್ಸೈಟ್ಗೆ,
ಹಾರ್ಡ್ದಿಂದ ಸ್ಮಾರ್ಟ್ಗೆ ಚೇಂಜ್ ಮಾಡಿಕೊಡ್ತಕ್ಕಂಥ AI ಟೂಲ್ಸ್ಗಳ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಸರಿ, ಹಾಗಾದರೆ ವಿದ್ಯಾರ್ಥಿಗಳೇ, ಈ ಥರ ಸಹಾಯ ಆಗುವಂಥ ಇಂತಹ ಪ್ರಮುಖವಾದಂಥ AI ಟೂಲ್ಸ್ಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್ AI ಟೂಲ್ಸ್ಗಳು ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಾವು ಮೊದಲನೇ ಅದ್ಭುತವಾದಂಥ AI ಟೂಲ್ ಯಾವುದಪ್ಪ ಅಂದರೆ ಅದು ಚಾಟ್ GPT. ಮಕ್ಕಳೇ, ನೀವು ಸಾಮಾನ್ಯವಾಗಿ ಚಾಟ್ GPT ಬಗ್ಗೆ ಸಾಕಷ್ಟು ಬೇರೆ ಕೇಳಿದ್ದೀರಾ ಮತ್ತು ಕೆಲವರು ಚಾಟ್ GPT ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತು. ಮತ್ತೆ ಅದನ್ನು ಸರಿಯಾದ ಕ್ರಮದಲ್ಲಿ ಹೆಂಗ್ ಮಾಡಬೇಕು ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಸೊ ಎಲ್ಲರೂ ಏನ್ ಮಾಡ್ತಾರೆ, ಗೂಗಲ್ ಅಲ್ಲಿ ಬ್ರೌಸರ್ ಅಲ್ಲಿ ತಮ್ಮ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನೇ ಕೇಳ್ತಾರೆ. ಆದ್ರೆ ಬ್ರೌಸಿಂಗಿಗೂ ಮತ್ತು ಚಾಟ್ GPT ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ. ನೀವು ಗೂಗಲ್ ಅಥವಾ ಬಿಂಗ್ ನಲ್ಲಿ ಯಾವ್ದಾದ್ರು ಒಂದು ವಿಷಯ ಹುಡುಕಿದಾಗ ಅದು ಹಲವಾರು ರೀತಿ ವೆಬ್ಸೈಟ್ ಲಿಂಕ್ ಗಳನ್ನ ತೋರಿಸ್ಬಿಡುತ್ತೆ. ನಂತರ ನಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓದಲೇಬೇಕು. ಅಂದ್ರೆ ಬ್ರೌಸಿಂಗ್ ನಲ್ಲಿ ನಾವು ಸ್ವತಃ ಮಾಹಿತಿ ಹುಡುಕ್ಬೇಕು, ಓದಬೇಕು, ಇಲ್ಲ ಆಯ್ಕೆ ಮಾಡಬೇಕು. ಆದ್ರೆ ಚಾಟ್ GPT ಅಂದ್ರೆ ಆ ತರ ಅಲ್ಲ. ಚಾಟ್ GPT ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಚಾಟ್ ಬೂಟ್ ಅಂತ ಕರಿತೀವಿ ನಾವು. ಅಂದ್ರೆ ನೀವು ಪ್ರಶ್ನೆ ಹಾಕಿದ್ರೆ ಇದು ನೇರವಾಗಿ ಉತ್ತರವನ್ನ ಬರೆಯುತ್ತದೆ. ಓದಲು ಅನೇಕ ವೆಬ್ಸೈಟ್ ತೆರೆಯಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ. ಇದು ಕನ್ವರ್ಜೇಷನ್ ಸ್ಟೈಲ್ ಅಲ್ಲಿ ನಿಮ್ಮ ಜೊತೆ ಮಾತನಾಡುವಂತೆ ಉತ್ತರ ಕೊಡುತ್ತದೆ. ನೀವು ಗೆಳೆಯನಂತೆ ಕೇಳಿದರೆ ಗೆಳೆಯನಂತೆ ಉತ್ತರಿಸ್ತದೆ, ಟೀಚರ್ ಅಂತ ಪ್ರಶ್ನೆ ಮಾಡಿದ್ರೆ ಟೀಚರ್ ತರ ಉತ್ತರಿಸ್ತದೆ. ಹೀಗೆ ನಾವು ಯಾವುದೇ ರೀತಿಯಲ್ಲಿ ಅದಕ್ಕೆ ಪ್ರಶ್ನೆ ಮಾಡ್ತೀವೋ ಆ ತರ ನಮಗೆ ಅದು ಉತ್ತರಿಸ್ತದೆ. ಹೀಗಾಗಿ ನಮಗೆ ಸಮಯ ಉಳಿತದೆ ಮತ್ತು ಕಾನ್ಸೆಪ್ಟ್ ಬೇಗ ಅರ್ಥ ಆಗ್ತದೆ. ಚಾಟ್ GPT ಉಪಯೋಗ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೆ, ನಿಮ್ಮಂತ ಸಾವಿರಾರು ವಿದ್ಯಾರ್ಥಿಗಳು ಚಾಟ್ GPT ಅನ್ನೋದು ತುಂಬಾ ಉಪಯುಕ್ತವಾಗಿರುವಂಥದ್ದು. ಮೊದಲನೇದು, ಕಷ್ಟಕರವಾಗಿರ್ತಕ್ಕಂಥ ಪಾಠಗಳನ್ನ ಸರಳವಾಗಿ ವಿವರಿಸೋದಕ್ಕೆ ಸಹಾಯ ಮಾಡ್ತದೆ. ಪ್ರಬಂಧ, ಲೇಖನ, ಸ್ಟೋರಿ ಇದನ್ನು ಬರೆಯೋದಕ್ಕೆ ಸಹಾಯ ಮಾಡ್ತದೆ. ಗಣಿತದಲ್ಲಿ ಸಮ್ ಸಾಲ್ವ್ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ವಿಧಾನಗಳನ್ನ ತೋರಿಸ್ಕೊಡ್ತದೆ. ಕ್ವಿಜ್ ಕ್ವಶನ್ಸ್ ಕೇಳುತ್ತೆ ಮತ್ತು ಪರೀಕ್ಷಾ ಪ್ರಾಕ್ಟೀಸ್ ಕ್ವಶನ್ಸ್ಗೆ ಹೆಲ್ಪ್ ಮಾಡಿಕೊಡ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ಏನಾದರೂ ಇತ್ತಂದ್ರೆ ಅದನ್ನ ಭಾಷಾಂತರ ಮಾಡಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನ ಹೆಚ್ಚು ಮಾಡೋದಕ್ಕೆ ಕೂಡ ಸಹಾಯ ಮಾಡ್ತದೆ. ಜೊತೆಗೆ ಪ್ರಾಜೆಕ್ಟ್ಸ್ ಐಡಿಯಾಸು, ಪ್ರೆಸೆಂಟೇಷನ್ ಸ್ಕ್ರಿಪ್ಟ್ಸ್ ಕೂಡ ಕೊಡ್ತದೆ. ಹೀಗಾಗಿ ಇದು ಒಂದು ಆಲ್ ಇನ್ ಒನ್ ಲರ್ನಿಂಗ್ ಪಾರ್ಟ್ನರ್ ಆಗಿರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಂತೇಳಿ ಚಾಟ್ GPT ಒಂದೇನಾ ಸರ್ ಅಂದ್ರೆ ಇದೇ ತರ ಅನೇಕ ರೀತಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ಸ್ಗಳಿದಾವೆ. ಉದಾಹರಣೆ ಫ್ಲೆಕ್ಸಿಟಿ ಅಂತ ಇದೆ, ಡೀಪ್ ಸೀಕ್ ಅಂತ ಇದೆ, ಜೈಮಿನಿ ಅಂತ ಇದೆ, ಅದೇ ತರ ಕೋ ಪೈಲಟ್ ಅಂತ ಇದೆ. ಹೀಗೆ ಸಾಕಷ್ಟು ರೀತಿ ವೆಬ್ಸೈಟ್ಗಳಿದಾವೆ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು ಚಾಟ್ GPT ಅನ್ನೋದನ್ನ. ಅದು ಹೆಂಗ್ ಕೆಲಸ ಮಾಡುತ್ತೆ, ಚಾಟ್ GPT ಅನ್ನೋದು ಜಸ್ಟ್ ಬ್ರೌಸಿಂಗ್ ಟೂಲ್ ಅಲ್ಲ, ಅದು ನಿಮ್ಮ ಓದಿನಲ್ಲಿ ಯಾವಾಗಲೂ ಜೊತೆಗಿರುವಂತ ಒಂದು ಡಿಜಿಟಲ್ ಸ್ಟಡಿ ಫ್ರೆಂಡ್ ಅಂತ ಅನ್ಕೊಂಡ್ರೆ ಬೆಸ್ಟ್. ಹೀಗಾಗಿ ನಾವು ಈ ಸ್ಮಾರ್ಟ್ AI ಟೂಲ್ ಅನ್ನ ಹೆಂಗ್ ಬಳಸೋದು ಮತ್ತು ನಮ್ಮ ಕಲಿಕೆಯನ್ನ ಇನ್ನಷ್ಟು ಶಕ್ತಿಯುತಗೊಳಿಸೋದಕ್ಕೆ ಇದು ಹೆಂಗ್ ಸಹಾಯ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಯಾವ ತರ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತೀನಿ. ಮೊದಲಾಗಿ ನೀವು ಗೂಗಲ್ ಬ್ರೌಸರ್ ಯಾವ್ದಾದ್ರು ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ chat.openai.com ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ನಿಮಗೆ ಈ ತರ ಒಂದು ಚಾಟ್ GPT ಅಂತ ಓಪನ್ ಆಗುತ್ತೆ. ನೀವು ಅದರಲ್ಲಿ ಆ್ಯಕ್ಚುಲಿ ಫಸ್ಟಿಗೆ ಏನು ಲಾಗಿನ್ ಆಗಿಲ್ಲ ಅಂದರೆ ನಿಮಗೆ ಇಲ್ಲಿ ಲಾಗಿನ್ ಕೇಳುತ್ತೆ. ನಿಮ್ಮ ಇಮೇಲ್ ID ನ ಕೊಟ್ಟು ಲಾಗಿನ್ ಮಾಡಬೇಕು. ಈಗ ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಇದು ಡೈರೆಕ್ಟ್ ಆಗಿ ಚಾಟ್ GPT ಓಪನ್ ಆಗಿದೆ. ಈಗ ಈ ಚಾಟ್ GPTಯಲ್ಲಿ ನಾವು ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಿಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು 2-3 ಎಕ್ಸಾಂಪಲ್ನ ಕೊಟ್ಟು ನಿಮಗೆ ಇದು ಹೇಳ್ತೀನಿ. ಸೊ ಫಸ್ಟಿಗೆ ಒಂದು ಎಕ್ಸಾಂಪಲ್, ಎಕ್ಸ್ಪ್ಲೇನ್ ಫೋಟೋ photosynthesis in simple words ಅಂತ ಬರೀತೀನಿ. ಓಕೆ, ಫೋಟೋಸಿಂಥಸಿಸ್ ಸಿಂಪಲ್ ವರ್ಡ್ ಅಂತ ಟೈಪ್ ಮಾಡಿದ್ದೀನಿ. ಅದು ಯಾವ ಲ್ಯಾಂಗ್ವೇಜ್ ಅಂತ ಕೂಡ ಕೇಳಿದ್ರೆ ಕೊಡುತ್ತೆ. ಇನ್ ಇಂಗ್ಲಿಷ್ ಅಂತ ಬರ್ತಿದ್ದೀನಿ. ಓಕೆ, ಇದು ನಾನು ಈ ಥರ ಟೈಪ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಏನು ಮಾಡುತ್ತೆ, ಆ ಫೋಟೋಸಿಂಥಸಿಸ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೊಂದು ಐಡಿಯಾ ಕೊಟ್ಬಿಡುತ್ತೆ. ನೋಡಿ, ಫೋಟೋಸಿಂಥಸಿಸ್ ದ ಪ್ರೊಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಮೇಕ್ ದೇರ್ ಓನ್ ಫುಡ್ ಪ್ಲಾಂಟ್ಸ್ ಲೈಕ್ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಫಾರ್ಮೆಟ್ ಅಲ್ಲಿ ವಿತ್ ಪಿಕ್ಚರ್ ನಿಮಗೆ ಒಂದು ಐಡಿಯಾ ಕೊಡ್ತದೆ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಇನ್ ಶಾರ್ಟ್ಸ್ ಅಲ್ಲಿ ಸನ್ಲೈಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಇದು ಕನ್ವರ್ಟೆಡ್ ಟು ಗ್ಲೂಕೋಸ್, ಫುಡ್ ಅಂಡ್ ಆಕ್ಸಿಜನ್. ಇದನ್ನೇ ನೀವು ಫಾರ್ ಎಕ್ಸಾಂಪಲ್ ಈಗ ಮತ್ತೊಮ್ಮೆ ಟೈಪ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಅದೇನ್ ಮಾಡುತ್ತೆ, ತಾನೇ ಆನ್ಸರ್ ತಗೊಂಡ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗಿವ್ ಮೀ ಇನ್ ಕನ್ನಡ ಅಂತ ಕೊಟ್ಬಿಟ್ರೆ ತಾನೇ ಕನ್ವರ್ಜೇಷನ್ ಮಾಡ್ಕೊಂಡ್ಬಿಡುತ್ತೆ. ನೋಡಿ,
ನೋಡಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಹೇಗೆ ಪ್ರಕಾಶ ಸಂಶ್ಲೇಷಣೆ ದ್ಯುತಿ ಸಂಶ್ಲೇಷಣೆ ಅಂತಾನೆ ಕರಿತೀವಿ. ಸೊ ಅದು ಎಂದರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ಹೇಗೆ ತಯಾರಿಸ್ಕೊಳ್ತವೆ, ಸೂರ್ಯನ ಬೆಳಕು ಆಹಾರ ಅಂದ್ರೆ ಮೇಲ್ಗಡೆ ಕೊಟ್ಟಿರ್ತಕ್ಕಂಥದ್ದನ್ನೇ ಏನ್ ಮಾಡಿದೆ, ಇನ್ವರ್ಜೇಷನ್ ಮಾಡಿದೆ. ಹೀಗೆ ಇನ್ನೊಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ಗೆ ನಾವು ಆನ್ಸರ್ ಮಾಡಿದ್ರೆ ಯಾವುದೋ ಒಂದು ನಾವು ಆನ್ಸರ್ ಮಾಡಬೇಕಾಗಿದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಈಗ ನಾ ಏನು ಮಾಡ್ತೀನಿ, ಇದನ್ನ ಸಾಲ್ವ್ ಮಾಡು ಅಂತ ಕೇಳ್ತೀನಿ. ಸಾಲ್ವ್ ದಿಸ್ ಪ್ರಾಬ್ಲಮ್ ನೋಡಿ ಎಷ್ಟು ಬೇಗ ಅದನ್ನ ಸಾಲ್ವ್ ಮಾಡಿ ಕೊಡುತ್ತೆ ಅನ್ನೋದು. ನೋಡಿ ಜಸ್ಟ್ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಸೊ ಸಮ್ 5 ಅಂಡ್ ಪ್ರಾಡಕ್ಟ್ ಈಸ್ 6. ಸೊ 2 ಪ್ಲಸ್ 3 ಇಸ್ ಈಕ್ವಲ್ ಟು 5 ಆಗಬೇಕು. ಅಂದ್ರೆ ಕೂಡ್ತಿದ್ರೆ 5 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಂಬರಿಂದ 6 ಬರಬೇಕು. ಸೊ ಆ ಥರ ತೆಗೆದುಕೊಂಡಾಗ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಸೊ ಆಟೋಮೆಟಿಕ್ ಆಗಿ x ಪ್ಲಸ್ 2 x ಪ್ಲಸ್ 3. ಸೊ ಆಟೋಮೆಟಿಕ್ ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದೆ ನೋಡಿ. x ಇಸ್ ಈಕ್ವಲ್ ಟು 2 ಅಂದ್ರೆ ಅದರ 2 ನ ಕಡೆ ಹಾಕಿದ್ರೆ ಇಸ್ ಈಕ್ವಲ್ ಟು ಹೊರಗಡೆ ಹಾಕಿದ್ರೆ -2, x ಪ್ಲಸ್ 3 ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು ಆ 3 ನ ಹೊರಗಡೆ ಹಾಕಿದ್ರೆ -3. ಸೊ ದ ವ್ಯಾಲ್ಯೂ ಇಸ್ x ಇಸ್ ಈಕ್ವಲ್ ಟು -2 ಆರ್ -3. ವ್ಯಾಲ್ಯೂ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದೆ. ಹೀಗೆ ನೀವು ಯಾವುದೇ ಇದೇ ಮ್ಯಾಥಮೆಟಿಕ್ಸೇ ಅಂತಲ್ಲ, ಅದ್ರ ಬದಲಾಗಿ ನೀವು ಈಗ ಒಂದು ಯಾವುದೋ ಒಂದು ಪ್ರಬಂಧ ಬೇಕಾಗಿತ್ತು ಅನ್ಕೊಳ್ಳೋಣ, ಒಂದು ಕನ್ನಡ ಸಬ್ಜೆಕ್ಟ್ ಹೇಳಿದ್ರೆ write an essay about environment protection in 200 words ಅಂತ ಹೊಡಿತೀನಿ ನಾನು. ಅದು ರೈಟ್ ಆನ್ ಎಸ್ಸೆ ಅಬೌಟ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಇನ್ 200 words. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟಿದೆ. ಎನ್ವಿರಾನ್ಮೆಂಟ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕೊಟ್ಬಿಟ್ಟಿದೆ. ಅಂದ್ರೆ ನಿಮಗೆ ಮಕ್ಕಳಿಗೆ ಬಹಳಷ್ಟು ಬೇಗ ನಿಮಗೆ ಆನ್ಸರ್ ಮಾಡುತ್ತೆ. ನೀವು ಯಾವ ತರ ಪ್ರಶ್ನೆ ಅದಕ್ಕೆ ಕೇಳ್ತಿರೋ ಅದೇ ತರ ನಿಮಗೆ ಆನ್ಸರ್ ಏನ್ ಮಾಡುತ್ತೆ, ಈಸಿಯಾಗಿ ಕೊಡುತ್ತೆ. ಈಗ ನಾ ಏನ್ ಮಾಡ್ತೀನಿ, ಡೂ ದಿಸ್ ಇನ್ ಹಿಂದಿ ಲ್ಯಾಂಗ್ವೇಜ್ ಅಂತ ಹಾಕ್ತೀನಿ. ಅದನ್ನೇ ಏನ್ ಮಾಡಿತು, ನಿಬಂಧ ಪರ್ಯಾವರಣ ಸಂರಕ್ಷಣೆ ನೋಡಿ, ಅದು ಹಿಂದಿಯಲ್ಲಿ ಕೊಟ್ಬಿಡ್ತೀವಿ. ಯಾವುದೇ ಲ್ಯಾಂಗ್ವೇಜ್ಗೆ ನೀವು ಕೇಳ್ಬೋದು, ಯಾವುದೇ ಲ್ಯಾಂಗ್ವೇಜ್ ಕೇಳಿದ್ರೆ ಕೂಡ ನಿಮಗೆ ಅದನ್ನ ಆನ್ಸರ್ ಮಾಡಿ ಕೊಡ್ತಾನೆ ಇರ್ತದೆ. ಓಕೆ, ಅದೇ ತರ ನೋಡಿ ಇನ್ನೊಂದು ಎಕ್ಸಾಂಪಲ್, ಒಂದು ಫಾರ್ ಎಕ್ಸಾಂಪಲ್ ಗಿವ್ ಮೀ 10 ಕ್ವಿಜ್ ಕ್ವಶನ್ಸ್ ಆನ್ ಇಂಡಿಯಾಸ್ ಫ್ರೀಡಮ್ ಫೈಟರ್ಸ್ ಅಂತ ಹೇಳಿದ್ರೆ ಅಂತ ಅನ್ಕೊ. ಓಕೆ, ಇನ್ ಇಂಗ್ಲಿಷ್ ನೋಡಿ, ಇನ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಬೋತ್ ಅಂತ ಕೇಳಿದ್ರೆ ಅಂತ ಅನ್ಕೊ. ಯಾವ ಥರ ಮಾಡ್ತಾರೆ ನೋಡಿ, ಎರಡೂ ಲ್ಯಾಂಗ್ವೇಜಲ್ಲಿ ನಿಮಗೆ ಕೊಟ್ಟಿದೆ ನೋಡಿ. ಹೂ ಇಸ್ ನಾನ್ ಆಸ್ ದ ಫಾದರ್ ಆಫ್ ನೇಷನ್ ಇನ್ ಇಂಡಿಯಾ, ಕನ್ನಡದಲ್ಲಿ ಹೇಳ್ತಾ ಇದೆ ಭಾರತದಲ್ಲಿ ರಾಷ್ಟ್ರಪಿತ ಎಂದು ಪ್ರಸಿದ್ಧರಾದವರು ಯಾರು. ಎರಡು ಮೀಡಿಯಮಲ್ಲಿ ನಿಮ್ಗೆ ಆನ್ಸರ್ ಮಾಡ್ತಾ ಹೋಗಿ ನೋಡಿ. 10 ಕ್ವಶನ್ ಹೇಗೆ ಕೊಟ್ಟಿದೆ. ಈ ಥರ ಬ್ರೌಸಿಂಗಲ್ಲಿ ನಮಗೆ ಸಿಗೋದು ತುಂಬಾನೇ ಕಷ್ಟ. ಅದೇ ರೀತಿ ಯಾವುದೇ ನೀವು ಎಕ್ಸಾಂಪಲ್ಸ್ ನೀವು ಇದನ್ನ ಕೇಳ್ತಾ ಹೋದಂಗಲ್ಲ, ಇದು ಕೇವಲ ಇದರಲ್ಲಿ ಮಾತ್ರ ಅಲ್ಲ, ನೀವು ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡಬೇಕು. ಪರ್ಪ್ಲೆಕ್ಸಿಟಿ ಇದೆ ಅಥವಾ ಜೈಮಿನಿ ಇದೆ ಅಂತ ಹೇಳಿದೆ, ಆಮೇಲೆ ಡೀಪ್ ಸೀಕ್ ಅಂತಿದೆ, ಎಲ್ಲವೂ ಕೂಡ ಅದ್ಭುತವಾಗಿ ನಿಮಗೆ ಉತ್ತರ ಮಾಡಿಕೊಡುತ್ತೆ. ನಾನು ನಿಮಗೆ ಚಾಟ್ ಜಿಪಿಟಿ ಮಾತ್ರ ನಿಮಗೆ ಒಂದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವು ಈ ತರ ಯಾವುದನ್ನು ಬೇಕಾದರೂ ಪ್ರಶ್ನೆಯನ್ನ ಮಾಡ್ತಾ ಹೋದಂಗಲ್ಲ, ಅದು ನಿಮಗೆ ಆನ್ಸರ್ ಮಾಡಿ ಕೊಡುತ್ತೆ ಅನ್ನೋದನ್ನ ಮರಿಬೇಡಿ. ಓಕೆ, ನಿಮ್ಗೆ ಹೇಳ್ತೀನಿ, ಅದು ಗ್ರಾಮರ್ಲಿ ಅಂತೇಳಿ, ಅಂದ್ರೆ ಇದು ಇಂಗ್ಲಿಷ್ ಬರೋದ ಗ್ರಾಮರ್, ಸ್ಪೆಲ್ಲಿಂಗ್, ಪಂಕ್ಚುಯೇಷನ್ ಮತ್ತು ಸ್ಟೈಲ್ ತಪ್ಪುಗಳನ್ನ ತಕ್ಷಣ ತೋರಿಸಿ ಸರಿಪಡಿಸೋದಕ್ಕೆ ಸಹಾಯ ಮಾಡ್ತದೆ. ಓಕೆ, ಇದ್ರ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತೀನಿ. ಮೊದಲನೇದು, ನೀವು ಬ್ರೌಸರ್ ಓಪನ್ ಮಾಡ್ಕೊಂಡಿದ್ಮೇಲೆ grammarly.com ಅಂತೇಳಿ grammarly.com ಅಂತೇಳಿ ಟೈಪ್ ಮಾಡಿ, ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ವೆಬ್ಸೈಟ್ ಓಪನ್ ಆಯ್ತು grammarly.com ಅಂತೇಳಿ. ಇದರಲ್ಲಿ ನೀವೇನು ಮಾಡಬೇಕು, ಫಸ್ಟು ಗೂಗಲ್ ಅಕೌಂಟ್ ಅಥವಾ ಲಾಗಿನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಲಾಗಿನ್ ಇಲ್ಲ ಅಂತಂದ್ರೆ ಲಾಗಿನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಫಸ್ಟು. ನಾನಿಲ್ಲಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಕೊಡ್ತಾ ಇದ್ದೀನಿ ನೋಡಿ. ನನ್ನ ಅಕೌಂಟ್ಸ್ ಇದೆ, ನಾನು ನನ್ನ ಅಕೌಂಟಿಗೆ ಏನು ಮಾಡ್ತಾ ಇದ್ದೀನಿ, ಜಸ್ಟ್ ನನ್ನ ಅಕೌಂಟ್ ಮೇಲೆ ನಾನು ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೇಳುತ್ತೆ, ಕಂಟಿನ್ಯೂ ಅಂತ ಮಾಡೋಣ. ನಂತರ ಅದು ವೆಬ್ಸೈಟ್ ಓಪನ್ ಆಗುತ್ತೆ. ಇದನ್ನು ನಾವೇನು ಮಾಡಬೇಕು, ಸೈನ್ ಅಪ್ ಅಂತ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಗೆ ರೆಡಿ ಆಗುತ್ತೆ. ನೀವು ಇದನ್ನು ಬೇಕಂದರೆ ಎಲ್ಲದರಲ್ಲಿಯೂ ಯೂಸ್ ಆಗಂಗೆ ಮಾಡಬೇಕು ಅಂತಂದರೆ ಬ್ರೌಸರ್ನ ಏನು ಮಾಡಬೇಕು, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬ್ರೌಸರಲ್ಲೇ ಇನ್ಸ್ಟಾಲ್ ಮಾಡಿಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಫೇಸ್ಬುಕ್ಕಿಗೆ ಅಥವಾ ನೀವು ಮಾಡುವಾಗ ವರ್ಡಲ್ಲಿ ಎಲ್ಲದರಲ್ಲಿ ಕೂಡ ಹೆಲ್ಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಓಕೆ,
ಮೋಸ್ಟ್ ಆಫ್ ಮೈ ರೈಟಿಂಗ್ ಈಸ್ ಫಾರ್ ಅಂತ ಕೇಳುತ್ತೆ. ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ಫಾರ್ ಸ್ಕೂಲ್ ಅಂತ ಹಾಕ್ರಿ. ನೋಡಿ ಇಲ್ಲಿ ನಿಮಗೆ ಒಂದು ಕ್ರಿಯೇಟ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ನೀವು ನ್ಯೂ ಡಾಕ್ಯುಮೆಂಟ್ ಅಥವಾ ಕ್ರಿಯೇಟ್ ಡಾಕ್ಯುಮೆಂಟ್ ಎಷ್ಟೇ ಪ್ಯಾರಾಗ್ರಾಫ್ ಅನ್ನು ಯಾವುದೇ ಬೇಕಾದ್ರೆ ನೀವು ಇಲ್ಲಿ ನೇರವಾಗಿ ಟೈಪ್ ಮಾಡ್ಬೋದು. ಇಲ್ಲಾಂದ್ರೆ ಯಾವುದಾದ್ರೂ ಇದ್ರೆ ನಾವು ಅಪ್ಲೋಡ್ ಮಾಡ್ಬೋದು, ಫೈಲನ್ನು ಅಪ್ಲೋಡ್ ಮಾಡ್ಬೋದು. ಈಗ ನಾನು ಇಲ್ಲೊಂದು ಜಸ್ಟ್ ಅಂಡರ್ಸ್ಟ್ಯಾಂಡ್ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಿ, ತಪ್ಪು ಮಾಡಿದಾಗ ನಮ್ಗೆ ಅದು ಹೆಂಗೆ ಸಜೆಸ್ಟ್ ಮಾಡುತ್ತೆ ಅನ್ನೋದನ್ನ ನಾನು ಜಸ್ಟ್ ಒಂದು ಎಕ್ಸಾಂಪಲ್ಸ್ ತೋರಿಸ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ನಾವೊಂದು ನ್ಯೂ ಡಾಕ್ಯುಮೆಂಟ್ ಅಂತ ತೆಗೆದುಕೊಂಡಿದ್ದೀನಿ. ಒಂದು ನ್ಯೂ ಡಾಕ್ಯುಮೆಂಟ್ ಅಂದರೆ ಒಂದು ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಜಸ್ಟ್ ಇದೆ, ಒಂದು ಟೈಪನ್ನು ಮಾಡಿ, ಯಾವುದಾದ್ರೂ ಒಂದು ಟೈಪನ್ನು ಮಾಡಿದ್ರಿ ಅಂತ ಅನ್ಕೋಣ. ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಈಗ ಒಂದು ಯಾವುದೋ ಒಂದು ಸೆಂಟೆನ್ಸ್ ಟೈಪ್ ಮಾಡ್ತೀನಿ ನೋಡಿ. ರೆಸ್ಪೆಕ್ಟೆಡ್ ಸರ್, I hope you are fine. I want to submit assignment yesterday. ಈ ಥರ ನಾನು ಬರೆದಿದ್ದೀನಿ. ಈ ಥರ ಬರೆದು ಏನು ಮಾಡ್ತೀನಿ, ಜಸ್ಟ್ ಏನು ಮಾಡ್ತೀನಿ, ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿದ ಕೂಡಲೇ ಆಟೋಮೆಟಿಕ್ ಏನು ಮಾಡುತ್ತೆ, ಇಲ್ಲೆಲ್ಲ ತಪ್ಪುಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಅದು ಮಾಡುತ್ತೆ. ನೋಡಿ, ಅದು ಜಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಎಲ್ಲಿ ಏನು ಹಾಕಬೇಕು, ಸರ್ ಅಂತ ಇದೆ. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಮ ಬರಬೇಕು. ಇಲ್ಲಿ ಐ ಅಂತ ಇದೆಯಲ್ಲ ನೋಡಿ, ಇಲ್ಲಿ ಈ ಥರ ಆಗಬೇಕು. ಅಸೈನ್ಮೆಂಟ್ ಅಂತ ಇದೆ, ದಿ ಅಸೈನ್ಮೆಂಟ್ ಅಂತ ತೋರಿಸ್ತಾ ಇದೆ. ಐ ವಾಂಟೆಡ್ ಅಂತ ಇದೆ, ಐ ವಾಂಟೆಡ್. ಸೊ ಪ್ರತಿಯೊಂದು ಸೆಂಟೆನ್ಸಲ್ಲಿ ಈಗ ಇದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಯಿತು. ಅಂದ್ರೆ ರೆಸ್ಪೆಕ್ಟೆಡ್ ಸರ್, ಐ ಹೋಪ್ ಯು ಆರ್ ಫೈನ್, ಐ ವಾಂಟೆಡ್ ಟು ಸಬ್ಮಿಟ್ ದ ಅಸೈನ್ಮೆಂಟ್ ಎಸ್ಟರ್ಡೇ. ಅಂದರೆ ನೀವು ಯಾವುದೇ ಒಂದು ಬರೆಯುವಂಥ ಸೆಂಟೆನ್ಸಲ್ಲಿ ಯಾವುದೇ ಗ್ರಾಮರನ್ನು ಮಿಸ್ಟೇಕ್ ಮಾಡಿದ್ರೆ ಅದು ವಿತ್ ವೊಕ್ಯಾಬ್ಯುಲರಿ ಐಡೆಂಟಿಫಿಕೇಶನ್ ಮಾಡಿಕೊಂಡು ನಿಮಗೆ ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡಿ ಕೊಡುತ್ತೆ. ಇದು ನಿಮಗೆ ಸಾಕಷ್ಟು ಬೇರೆ ಏನಾಗುತ್ತೆ, ಎಷ್ಟೋ ಸಲ ಏನಾಗುತ್ತೆ, ನಾವೊಂದು ಲೆಟರ್ ಮಾಡಿರ್ತೀವಿ ಅಥವಾ ಆನ್ಸರ್ಸ್ ಒಂದು ಯಾವುದೋ ಟೈಪ್ ಮಾಡಿ ಇಟ್ಟಿರ್ತೀವಿ, ಅದು ತಪ್ಪಾಗಿಬಿಟ್ಟಿರುತ್ತೆ. ಅದನ್ನು ನೀವೇನು ಮಾಡ್ಬೋದು, ಇದರಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿಕೊಂಡು ಆ ಗ್ರಾಮೆಟಿಕಲ್ ಎಲ್ಲ ಮಿಸ್ಟೇಕ್ಗಳನ್ನು ಸರಿಪಡಿಸ್ಬೋದು. ಇದು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಮೂರನೇ ಟೂಲ್ಸ್ ಬಗ್ಗೆ ನೋಡೋಣ. ಈಗ ನಾನು ಹೇಳಕ್ ಹೊರಟಿರೋದು ಒಂದು ಸಂಪೂರ್ಣ ಉಚಿತ ಆನ್ಲೈನ್ ಪಾಠ ಕಲಿಕೆ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ವೆಬ್ ಬ್ರೌಸರ್ನಲ್ಲಿ ಖಾನ್ academy.org ಅಂತ ಬರುತ್ತೆ. ನೀವು ಜಸ್ಟ್ ಖಾನ್ ಅಕಾಡೆಮಿನ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ವೆಬ್ ಬ್ರೌಸರ್ ಓಪನ್ ಆಗುತ್ತೆ. ಇದಕ್ಕೂ ಕೂಡ ನೀವು ಮೊದಲು ಲಾಗಿನ್ ಮಾಡ್ಕೊಳ್ಬೇಕು. ನಿಮ್ಮದು ಯಾವುದು ಅಕೌಂಟ್ ಇರುತ್ತೆ ಆ ಅಕೌಂಟಿಗೆ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಳ್ಳೆ ನಿಮಗೆ ಈ ಥರ ಒಂದು ಸೈಟ್ ಓಪನ್ ಆಗುತ್ತೆ. ನಿಮ್ಮ ಅಕೌಂಟ್ ಕ್ರಿಯೇಟ್ ಆದ ಕೂಡಲೇ ಇದರಲ್ಲಿ ನೋಡಿ ಸಾಕಷ್ಟು ರೀತಿಯ ಎಲ್ಲ ಟೂಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ಟೂಲ್ಸ್ಗಳೇ ನನ್ನ ಅನಿಸಿಕೆ ಇದು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಬೆಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಂತ ನನಗೆ ಅನಿಸ್ತದೆ. ಯಾಕಂದರೆ ನೀವು ಯಾವುದೇ ರೀತಿ ಇರ್ಬೋದು, ಕ್ಲಾಸಸ್ ಇರ್ಬೋದು, ರಿಸೋರ್ಸ್ ಇರ್ಬೋದು, ನೋಟ್ಸ್ ಇರ್ಬೋದು, ಕ್ವಶನ್ ಪೇಪರ್ ಇರ್ಬೋದು, ಎಲ್ಲವನ್ನ ಒಂದೆಡೆಗೆ ನಾವು ಯೂಸ್ ಆಗುತ್ತೆ ಅಂತ ಅಂದರೆ ಅದು ಈ ವೆಬ್ಸೈಟ್ ಅಂತ ನನ್ನ ಅಭಿಪ್ರಾಯ. ಇದರಂತೆ ಬೇರೆ ಸಾಕಷ್ಟು ಇದ್ದಾವೆ, ಬಟ್ ಇದು ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ನ ಕೊಡುವಂಥದ್ದು ಅಂತ ನನಗೆ ಅನಿಸ್ತದೆ. ಇಲ್ಲೆಲ್ಲ ಇರ್ತಕ್ಕಂಥ ಈ ಟೂಲ್ಸ್ಗಳನ್ನು ನಾವು ಬಳಸ್ಕೊಳ್ತಾ ಹೋಗ್ಬೇಕು. ಒಂದೇ ಬಾರಿಗೆ ಇದು ಗೊತ್ತಾಗಲ್ಲ, ನಂತರ ಯೂಸ್ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ನಂತರ ಇಲ್ಲಿ ನೋಡಿ, ಇಲ್ಲಿ ಮೈ ಡಾಕ್ಯುಮೆಂಟ್ಸ್ ಅಂತ ಇದೆ. ನಿಮ್ಮ ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇದರಲ್ಲಿ ಏನು ಮಾಡ್ಬೋದು, ಶೇರ್ ಮಾಡ್ಬೋದು. ಇನ್ನು ಇಲ್ಲಿ ಕ್ಲಾಸಸ್ಗಳಿದಾವೆ. ಯಾವ ಕ್ಲಾಸಸ್ಗಳು ಅಂತೇಳಿ ನೀವು ಯಾವ ಕ್ಲಾಸ್ ಅಂತ ಕ್ರಿಯೇಟ್ ಮಾಡ್ಕೊಳ್ಬೋದು. ಮತ್ತೆ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಇದೆ, ಯಾವ್ಯಾವ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ಟೀಚರ್ಸಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಇವನ್ ಇದು ರಿಸೋರ್ಸು, ಯಾವ್ದಾವ್ದು ಪ್ಲಾಟ್ಫಾರ್ಮ್ಗಳಲ್ಲಿ ಲೆಸನ್ ಪ್ಲಾನ್ ಟೆಂಪ್ಲೇಟ್ಸ್ ಇರ್ಬೋದು, ಹ್ಯಾಂಡ್ ಔಟ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಪ್ರಿಂಟ್ಔಟ್ಗೆ ತೆಗೆದುಕೊಳ್ಬೋದು. ಮಕ್ಕಳಿಗೂ ಮತ್ತು ಟೀಚರ್ಸ್ಗೆ ಎರಡೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆ ನೋಡಿ. ಈ ಎಕ್ಸ್ಪ್ಲೋರಲ್ಲಿ ನಾವೇನು ಮಾಡ್ಬೋದು, ಬೇರೆ ಬೇರೆ ಎಲ್ಲ ಕ್ಲಾಸ್ಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಮ್ಯಾಥ್ಸ್ NCERT ಇದೆ, ಮ್ಯಾಥ್ಸ್ ಬ್ರಿಡ್ಜ್ ಕೋರ್ಸ್ ಇದೆ, ಸೈನ್ಸ್ NCERT, ಮ್ಯಾಥ್ಸ್ ಕರ್ನಾಟಕ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಕ್ಲಾಸನ್ನ ಐಡೆಂಟಿಫಿಕೇಶನ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ NCERT ಕ್ಲಾಸಿಂದ ನಾವು ತೆಗೆದುಕೊಟ್ಟಿವಿ. ಇಲ್ಲಿದೆ ನೋಡಿ, ಆಲ್ ಬೋರ್ಡ್ಸ್ ಅಂತಿದೆ. ಈ ಆಲ್ ಬೋರ್ಡ್ಸನ್ನು ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಬೋರ್ಡ್ಸ್ಗಳ ಬಗ್ಗೆ ನಿಮಗೆ ಎಕ್ಸಾಂಪಲ್ಸ್ ಕೊಡ್ತಾನೆ. ನಿಮ್ಗೆ ಕರ್ನಾಟಕ ಬೇಕು ಅಂದರೆ ಕರ್ನಾಟಕ ಕ್ಲಿಕ್ ಮಾಡ್ಕೊಡ್ತೀನಿ. ಇದರಲ್ಲಿ ಎಲ್ಲ ರೀತಿಯ ನೋಡಿ ಕರ್ನಾಟಕದ ಎಲ್ಲ ಕ್ಲಾಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್ SLC ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಅದರಲ್ಲಿರುವಂಥ ವಿಡಿಯೋ ನೋಡಿ, ಎಲ್ಲ ಚಾಪ್ಟರ್ಗಳ ಸಮೇತ ಕೊಟ್ಬಿಡ್ತಾರೆ ನಿಮ್ಗೆ ಡೀಟೇಲ್. ಪ್ರತಿಯೊಂದು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ನೋಡಿ. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲೆಲ್ಲ ಯೂನಿಟ್ಸ್, ಇವೆಲ್ಲ ಕಂಪ್ಲೀಟ್ ಯೂನಿಟ್ಸ್, ಇವು ಒಂದೊಂದು ವಿಡಿಯೋ, ಇವು ಪ್ರತಿಯೊಂದು ಕೂಡ ನಾವೇನು
ಯೂಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಯೂನಿಟ್ 1 ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ಸ್ ಅಂತಿದೆ, ಅಂದರೆ ಯೂನಿಟ್ 1 ಕೆಮಿಕಲ್ ಅಂಡ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ಸ್ ಅಂತಿದೆ. ಸೊ ಅದೇ ಥರ ಆಸಿಡ್ಸ್ ಅಂಡ್ ಬೇಸಿಸ್, ಸಾಲ್ಟ್ಸು, ಈ ಥರ ಎಲ್ಲ ಪ್ರತಿಯೊಂದು ಚಾಪ್ಟರ್ಸನ್ನು ಇಲ್ಲಿ ಕೊಟ್ಟಿದ್ದಾನೆ. ಈ ಎಲ್ಲ ಚಾಪ್ಟರ್ಸ್ಗಳನ್ನು ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೇ ಚಾಪ್ಟರ್ನ ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಕೊಟ್ಬಿಡ್ತಾನೆ. ನೋಡಿ ಜಸ್ಟ್ ಅಬ್ಸರ್ವ್ ಮಾಡಿ, ನೋಡಿ ಎಲ್ಲವೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ಈ ಚಾಪ್ಟರ್ದು ಇಂಟ್ರೊಡಕ್ಷನ್ ಬೇಕಾಗಿತ್ತು ಅಂದ್ರೆ ಅದನ್ನ ಕ್ಲಿಕ್ ಮಾಡಿಬಿಟ್ರೆ ಅದ್ರದ್ದು ಎಲ್ಲ ಸಂಪೂರ್ಣ ಚಾಪ್ಟರ್ದ ಎಕ್ಸ್ಪ್ಲನೇಷನ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಇದಕ್ಕೆ ಲೆಸನ್ ಪ್ಲಾನ್ ಸಿಗುತ್ತೆ, ನೋಡಿ ಲೆಸನ್ ಪ್ಲಾನ್ ಇದೆ. ಮತ್ತೆ ಇದನ್ನ ನಾವು ಯೂಸ್ ಮಾಡ್ಬೇಕಂದ್ರೆ ಮಲ್ಟಿಪಲ್ ಕ್ವಿಜ್ ಕ್ವಶನ್ಸ್ ಇದೆ. ನೀವು ಯಾವುದೇ ತರಗತಿಗೆ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡಿ ಸ್ಟಾರ್ಟ್ ಆಯ್ತು ನೋಡಿ, ಇಲ್ಲಿ ಬೇರೆ 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 ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರ್ತಕ್ಕಂಥ ಚಾಪ್ಟರ್ ಗಳನ್ನ ಇದರಲ್ಲಿ ಎಂಟ್ರಿ ಮಾಡಿ ಕೊಟ್ಟಿರ್ತಾರೆ. ಇದನ್ನೆಲ್ಲ ಒಂದು ಸೈಡೇ ನಮಗೆ ಸಿಗುವಂಥದ್ದು ಅಂತ ನನಗೆ ಅನಿಸ್ತದೆ. ಸೊ ಹಾಗಾಗಿ ನೀವು ಇಂಗ್ಲಿಷ್ ಗ್ರಾಮರು, ಆಮೇಲೆ NCERT, ಸ್ಟೇಟ್ ಗೌರ್ಮೆಂಟು, ಇವನ್ನೆಲ್ಲ ಯೂಸ್ ಮಾಡ್ಬೋದು. ನೋಡಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದಾವೆ. ನೀವು ಒಂದೇ ಬಾರಿಗೆ ಇದು ಗೊತ್ತಾಗಲ್ಲ, ಡೇ ಬೈ ಡೇ ಇದು ಯೂಸ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಈ ಪ್ಲಾಟ್ಫಾರ್ಮ್ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದನ್ನ ಯೂಸ್ ಮಾಡಿ ಮಕ್ಕಳೇ, ನಿಮಗೆ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇದ್ರ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲನೇಷನ್ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆ ಮಕ್ಕಳೇ, ನೀವು ಓದೋದು ಬೋರ್ ಆಗ್ತಾ ಇದೆಯಾ, ಅಥವಾ ನೀವು ನೋಟ್ಸ್ ಓದಲು ಟೈಮ್ ಸಿಗ್ತಾ ಇಲ್ವಾ? ಇಲ್ಲೊಂದು ಅದ್ಭುತವಾದಂತ ಒಂದು AI ಟೂಲ್ಸ್ ಇದೆ, ಅಂದ್ರೆ ಅದು ಸ್ಪೀಚಿಫೈ ಅಂತ ಕರಿತೀವಿ. ಇದು ನಿಮಗೆ ಬಹಳ ಬೆಸ್ಟ್ ಫ್ರೆಂಡ್ ಆಗ್ತದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಈ AI ಟೂಲ್ ನಿಮ್ಮ ಟೆಕ್ಸ್ಟ್ ಅನ್ನ ಧ್ವನಿಯಾಗಿ ಅಥವಾ ಆಡಿಯೋ ರೂಪದಲ್ಲಿ ಓದಿ ಕೇಳಿಸುತ್ತದೆ. ಇದು ರೀಡಿಂಗ್ ಸ್ಪೀಡ್ ಹೆಚ್ಚೋದಕ್ಕೆ, ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದಕ್ಕೆ, ಟೈಮ್ ಸೇವ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಬಗ್ಗೆ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಪೀಚಿಫೈ ಅಂತೇಳಿ ನೀವು ಟೈಪ್ ಮಾಡಿ, speechify.com ಅಂತ ನೀವು ಟೈಪ್ ಮಾಡಿಬಿಟ್ರೆ ನೋಡಿ, ಇಲ್ಲಿ ನಿಮ್ಗೆ ಸ್ಪೀಚಿಫೈ ಅನ್ನೋಂಥದ್ದು ಬರುತ್ತೆ. ಇದನ್ನ ಓಪನ್ ಮಾಡ್ಕೊಡ್ರಿ. ಓಪನ್ ಮಾಡಿದ್ರೆ ಮೊದಲು ಬಜೆಟ್ ಯಾವುದಾದ್ರೂ ನಿಮ್ಮ ಅಕೌಂಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಗೂಗಲ್ ಅಕೌಂಟನ್ನ ಮಾಡ್ಕೊಳ್ಳಿ. ನೋಡಿ ಜಸ್ಟ್ ನಾನು ನನ್ನ ಅಕೌಂಟ್ನ ಇದರೊಳಗಡೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಕಂಟಿನ್ಯೂ ಅಂತ ಕೊಡೋಣ. ನಂತರ ನಮಗೆ ಆ ಸ್ಪೀಚಿಫೈ ಅನ್ನುವಂಥದ್ದು ಓಪನ್ ಆಗುತ್ತೆ. ಇದು ಏನಂತಂದ್ರೆ ಮಕ್ಕಳಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಯಾವುದೇ ಇರಲಿ, ಕ್ಲಾಸ್ ನೋಟ್ಸ್ PDF ಅಪ್ಲೋಡ್ ಮಾಡಿ, ಅಥವಾ ಲಾಂಗ್ ಇಂಗ್ಲಿಷ್ ಎಸ್ಸೆ ಇದ್ರೆ, ಅಥವಾ ಸೈನ್ಸ್ ಚಾಪ್ಟರ್ ಸಮರಿ ಪೇಸ್ಟ್ ಮಾಡೋದು, ಕನ್ನಡ ಅಥವಾ ಹಿಂದಿ ಟೆಕ್ಸ್ಟ್ ಫೈಲ್ಗಳನ್ನ ರೀಡ್ ಮಾಡೋದು, ಹೀಗೆ ಎಲ್ಲವೂ ಕೂಡ ಸಹಾಯ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಇದರಿಂದ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ, ಕಾನ್ಸಂಟ್ರೇಷನ್ ಮತ್ತು ಲಿಸ್ನಿಂಗ್ ಸ್ಕಿಲ್ ಹೆಚ್ಚಾಗುತ್ತೆ, ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಇಲ್ಲೊಂದು ಕಂಪ್ಲೀಟ್ ಆಗಿ ನಿಮ್ಗೊಂದು ಈ ತರ ಒಳಗಡೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬ್ರೌಸ್ ಫೈಲ್ಸ್ ಅಂತಿದೆ. ಯಾವ ಫೈಲ್ಸ್ ಅನ್ನ ನೀವು ಇದರೊಳಗಡೆ ಎಂಟ್ರಿ ಮಾಡ್ತಿರೋ ಅದು ಇದೇನ್ ಮಾಡುತ್ತೆ, ರೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಈಗ ಒಂದು ನಿಮಗೆ ಜಸ್ಟ್ ನಾನೊಂದು ಫೈಲ್ ಹಾಕ್ತೀನಿ, ಅದು ಹೇಗೆ ರೀಡ್ ಮಾಡುತ್ತೆ ಅಂತ ನೋಡೋಣ. ನೋಡಿ ಈಗ ನಾನೊಂದು ಫೈಲ್ ಓಪನ್ ಮಾಡ್ತಾ ಇದ್ದೀನಿ, ಆ ಫೈಲ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಸ್ಟ್ ನನ್ನೊಂದು ಇಲ್ಲೊಂದು ಫೈಲ್ ಇದೆ ಅಂತ ಅನ್ಕೊಳ್ಳೋಣ. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇನ್ 2024 ಅಂತಿದೆ. ಇದನ್ನು ಓಪನ್ ಮಾಡ್ತೀನಿ. ಅದು ಓಪನ್ ಮಾಡಿದ ಕೂಡ ಆಟೋಮೆಟಿಕ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಯಾವ ಲ್ಯಾಂಗ್ವೇಜ್ ಇದ್ರೂ ಕೂಡ ಇದೇನ್ ಮಾಡುತ್ತೆ, ನಿಮಗೆ ಸಾಕಷ್ಟು ಟೈಮ್ ಇಲ್ಲದೆ ಇರುವಾಗ ಇದು ನಿಮಗೆ ಬಹಳಷ್ಟು ಹೆಲ್ಪ್. Remarkable progress in the field of technology. Separable part of daily life. Recent advancements are ಮಕ್ಕಳೇ, ಹೀಗೆ ಅದೇನ್ ಮಾಡುತ್ತೆ, ನಮಗೆ ಯಾವ ಒಂದು ನಾವು ಓದ್ಬೇಕಂತ ಅನ್ಕೊಳ್ತೀವೋ ಅದೇನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಆ ಡಾಕ್ಯುಮೆಂಟ್ ನ ಓದೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ನಮಗಿದು ಬಹಳ ಬೆಸ್ಟ್ ಟೂಲ್ಸ್ ಅಂತ ನಾವು ಹೇಳ್ಬೋದು. ಇದನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಪವರ್ಫುಲ್ ಟೂಲ್ ಅಂತ ಹೇಳಿದ್ರು ತಪ್ಪಲ್ಲ. ಅದರ ಹೆಸರು ವಲ್ಫ್ರಾಮ್ ಅಲ್ಫಾ ಅಂತ ಕರಿತೀವಿ. ಇದು AI ಟೂಲು. ನೋಡಿ ಇದು ಏನಂದ್ರೆ ಮ್ಯಾಥಮೆಟಿಕ್ಸು ಇಲ್ಲಿದೆ ನೋಡಿ, ಮ್ಯಾಥಮೆಟಿಕ್ಸು, ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಜಾಗ್ರಫಿ, ಲಾಜಿಕ್ಕು, ಹಿಸ್ಟ್ರಿ, ಹೀಗೆ ಅನೇಕ ವಿಷಯಗಳ ಕ್ವಶನ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ಅನ್ನ ಕೊಡುತ್ತೆ. ಜಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಅದನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಆ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ, ನಿಮ್ಗೆಲ್ಲ ನೋಡಿಲಿ ಎಲ್ಲ ಒಂದು ಇಂಟರ್ಫೇಸ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಗಳನ್ನ ಕೊಟ್ಟಿದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ. ಇದರಲ್ಲೆಲ್ಲ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತದ್ದು ಬಹಳ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ, ಮತ್ತು ಸ್ಟ್ರಾಂಗ್
AI ಟೂಲ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಇನ್ನು ಬೇರೆ ಬೇರೆ ಇದೆ ನೋಡಿ, 3 ಟಾಪಿಕ್ಸ್ ಅಂತ ಇದೆ. ನೀವು 3 ಟಾಪಿಕ್ಸ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಮತ್ತೆ ಇನ್ನು ಸಾಕಷ್ಟು ರೀತಿಯ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತೆ ಕೊಡುತ್ತೆ. ಓಕೆ, ನೀವು ಮ್ಯಾಥ್ಸ್ ಬಿಟ್ಟು ಮತ್ತೆ ನೀವು ಸೈನ್ಸ್ ಬಗ್ಗೆ ಬಂದ್ರೆ ನೋಡಿ, ಸೈನ್ಸ್ ಅಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಇದಾವೆ. ನಿಮಗೆ ಯಾವ ಟಾಪಿಕ್ಸ್ ಬಗ್ಗೆ ಬೇಕಾದ್ರೂ ಕೂಡ ಇದು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಡುತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮಗೆ ಇದು ಐಡಿಯಾ ಬರುತ್ತೆ. ಸೊ ಅದೇ ತರ ಸೊಸೈಟಿ ಅಂಡ್ ಕಲ್ಚರು, ಎವ್ರಿ ಡೇ ಲೈಫು, ಹೀಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುವಂತ ಒಂದು ಟೂಲ್ ಅಂತಂದ್ರೆ ಅದು ವಾಲ್ಫ್ರಾಮ್ ಆಲ್ಫಾ. ಸರಿ, ಇದು ಏನ್ ಮಾಡುತ್ತೆ, ಮೊದಲಿಗೆ ನಾವು ಬ್ರೌಸರ್ ಅಲ್ಲಿ ಯಾವ್ದಾದ್ರು ಒಂದು, ಇಲ್ಲಿ ನಾವೊಂದು ಪ್ರಶ್ನೆಯನ್ನ ಅಂದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನಾವು ಪ್ರಶ್ನೆಯನ್ನ ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ಏನ್ ಮಾಡುತ್ತೆ, ನಮಗೆ ಆನ್ಸರ್ ಅನ್ನ ಬಹಳ ಡೀಟೇಲ್ ಆಗಿ ಕೊಡುತ್ತೆ. ಜಸ್ಟ್ ನಾವು ಒಂದು ಎಕ್ಸಾಂಪಲ್ ಮಾಡ್ತೀನಿ, =9 ಅಂತ ಕ್ಲಿಕ್ ಮಾಡಿದ್ದೀನಿ. ಜಸ್ಟ್ ಎಂಟರ್ ಮಾಡ್ಬಿಡಿ. ಎಂಟರ್ ಮಾಡಿದ ಕೂಡಲೇ ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ನೈಸ್ ಆಗಿ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಕೊಡುತ್ತೆ. ಅಂದ್ರೆ ನಿಮಗೆ ಯಾವುದೇ ಪ್ರಶ್ನೆಯನ್ನ ನೀವು ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ಮಾಡಿದ್ರೆ ಸಾಕು, ಅದು ನಿಮಗೆ ಆನ್ಸರ್ ಅನ್ನ ಸೊಲ್ಯೂಷನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವಿತ್ ಗ್ರಾಫಿಕಲಿ ತೋರಿಸೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಈಗ ನಾವು ಯಾವುದೋ ಒಂದು ಗ್ರಾಫ್ ಬೇಸ್ಡ್ ಒಂದು ಕ್ವಶನ್ ಟೈಪ್ ಮಾಡಿದೀವಿ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ತೋರಿಸ್ತೀನಿ ನಿಮಗೆ. 3x + 2 ಅಂತ ಇದೆ. ಎಂಟ್ರಿ ಹೊಡೆದ್ಬಿಟ್ರೆ ನಿಮಗೆ ಯಾವ ತರ ಸೊಲ್ಯೂಷನ್ ಮಾಡಬೇಕು ಸ್ಟೆಪ್, ಮತ್ತೆ ನಿಮಗೆ ಅದು ವಿತ್ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ವಿತ್ ಆನ್ಸರ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸಿಕೊಡ್ತದೆ. ಹೀಗೆ ಇಂಥ ಪ್ರಾಕ್ಟಿಕಲ್ ಯಾವುದೇ ಇರಲಿ, ಅದು ಇಂಥದ್ದೇ ಅಂತ ಇಲ್ಲ. ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿ, ಕೆಮಿಸ್ಟ್ರಿ ಯಾವುದೇ ಇದ್ರೂ ಕೂಡ ನಿಮ್ಗೆ ಏನ್ ಮಾಡುತ್ತೆ, ಆನ್ಸರ್ ಅನ್ನ ಸಾಲ್ಯುಬಲ್ ಮಾಡಿ ಕೊಡುತ್ತೆ. ನೀವು ಯಾವ ರೀತಿಯಲ್ಲಿ ಅದಕ್ಕೆ ಪ್ರಶ್ನೆ ಕೊಡ್ತೀರಾ ಆ ತರ ಅದೇನ್ ಮಾಡುತ್ತೆ, ಆನ್ಸರ್ ಮಾಡುತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಮಕ್ಕಳೇ, ನಿಮಗಿದು ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇದರಲ್ಲಿ ಕೆಲವೊಮ್ಮೆ ಏನ್ ಮಾಡುತ್ತೆ, ಆಲ್ಫಾ ಪ್ರತಿಯೊಂದು ಅಕೌಂಟ್ ನ ಫುಲ್ ಸ್ಟೆಪ್ ಅಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡುತ್ತೆ. ಓಕೆ, ಇದು ಕೂಡ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಮತ್ತೆ ಏನ್ ಬೇಕಂತಾರೆ, ಮತ್ತೆ ನೀವು ಯಾವ್ದಕ್ ಬೇಕೋ ಅದಕ್ಕೆ ಎಕ್ಸಾಂಪಲ್ಸ್ ವಿತ್ ನೀವೇನಾದ್ರೂ ಅಪ್ಲೋಡ್ ಮಾಡುವಂತ ಫೈಲ್ಸ್ ಇದ್ರು ಕೂಡ ನೀವೇನ್ ಮಾಡ್ಬೋದು, ಅಪ್ಲೋಡ್ ಮಾಡಿ ಫೋಟೋ ಸಮೇತ ನೀವು ಅದಕ್ಕೆ ಡ್ರ್ಯಾಗ್ ಮಾಡಿ ಹಾಕಿದ್ರು ಕೂಡ ಅದೇನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ನಿಮಗೆ ಬರುತ್ತೆ. ಬಟ್ ಇದು ಪ್ರೋ ವರ್ಷನ್ ಅಲ್ಲಿ ಮಾತ್ರ ಇದಕ್ಕೆ ಸಾಧ್ಯ ಇತ್ತು. ಪ್ರೋ ವರ್ಷನ್ ನೀವು ತೆಗೆದುಕೊಂಡ್ರೆ ಅಂತಂದ್ರೆ ಅಲ್ಲಿ ನೀವು ಫೋಟೋನ ಜಸ್ಟ್ ನೀವು ನೋಟ್ಸ್ ಬರೆದಿದ್ರಿ ಅಂತಂದ್ರೆ ಅದಕ್ಕೆ ಫೋಟೋ ತೆಗೆದು ಇದಕ್ಕೆ ಹಾಕಿದ್ರೆ ಸಾಕು, ನಿಮ್ಮ ಆನ್ಸರ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿ ಕೂಡ ನಿಮಗೆ ಹೇಳಿಕೊಡುತ್ತೆ. ಇದು ಕೂಡ ನಿಮಗೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸಾಕಷ್ಟು ರೀತಿಯ ಟೂಲ್ಸ್ಗಳು ಸ್ಟೂಡೆಂಟ್ಸ್ಗೆ ಅಂತಾನೆ ಇದಾವೆ. ಬೇಕಾದ್ರೆ ನೋಡಿ ನೀವು AI ಟೂಲ್ಸ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೊಡೆದ್ರೆ ನಿಮಗೆ ಸಾಕಷ್ಟು ರೀತಿ AI ಟೂಲ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನಾದ್ರೂ ಯಾವ್ದ್ರ ಬಗ್ಗೆ ಆದ್ರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿಯ AI ಟೂಲ್ಸ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಆಲೋಚನೆ ಮಾಡಿ ಮತ್ತೊಂದು ವಿಡಿಯೋ ನಾನು ನಿಮ್ಮ ಸಲುವಾಗಿ ಮಾಡಿಕೊಡ್ತೀನಿ. ಮತ್ತೆ ಆ AI ಟೂಲ್ಸ್ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಈ ತರ ಸಾಕಷ್ಟು ರೀತಿಯ AI ಟೂಲ್ಸ್ ಗಳು ನಮ್ಮಲ್ಲಿ ಇದಾವೆ. ಆ AI ಟೂಲ್ಸ್ ಗಳನ್ನ ಬಳಸಿಕೊಂಡು ನಿಮ್ಮ ಸ್ಟಡಿನ ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಅಭಿಪ್ರಾಯ. ಆಲ್ ದ ಬೆಸ್ಟ್. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, AI ಎಂಥ ಅದ್ಭುತ ಕೆಲಸ ಮಾಡಿಕೊಡ್ತಾ ಇದೆ, ಎಷ್ಟೆಲ್ಲ ನಮ್ಮ ಓದನ್ನ ಸುಲಭಗೊಳಿಸ್ತಾ ಇದೆ. ಹೀಗಾಗಿ ಇಂದಿನಿಂದ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನ ಶಾರ್ಟ್ಸು ಅಥವಾ ಸ್ಕ್ರೋಲಿಂಗ್ ಮಾಡೋದನ್ನ ಫಸ್ಟ್ ನಿಲ್ಲಿಸಿ. ಅದರ ಬದಲಾಗಿ ಈ AI ಟೆಕ್ನಾಲಜಿಯನ್ನು ಬಳಸಿ ನೀವೇನು ಅನ್ಕೊಂಡಿದ್ರಿ ನಿಮ್ಮ ಗೋಲ್ಸ್ ಕಡೆಗೆ ವೇಗವಾಗಿ ಮುಂದೆ ಸಾಗ್ರಿ. AI ನಿಮ್ಮ ಶ್ರಮದೊಂದಿಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಓದನ್ನ ಈಸಿ, ಫಾಸ್ಟ್ ಮತ್ತು ಎಕ್ಸ್ಟ್ರಾರ್ಡಿನರಿ ಮಾಡಿಕೊಡುತ್ತೆ. ಆದರೆ ಸಕ್ಸಸ್ ಪಡೆಯೋದು ನಿಮ್ಮ ಡೆಡಿಕೇಶನ್ ಪ್ಲಸ್ AI ಸ್ಮಾರ್ಟ್ ಯೂಸೇಜ್ ಇವೆರಡರ ಮೇಲೆ ನಿಂತಿದೆ. ಓಕೆ, ಇನ್ನೊಂದು ವಿಷಯ ನೆನಪಿಟ್ಕೊಳ್ಳಿ ಮಕ್ಕಳೇ, ಸೆಲ್ಫ್ ಪ್ರಾಕ್ಟೀಸ್ ಮಾಡಿ ಮೆಮೊರಿ ಬಿಲ್ಡ್ ಆಗೋದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಮತ್ತು AI ಸ್ಮಾರ್ಟ್ ಯೂಸೇಜ್ ಇವೆರಡನ್ನ ಮಾಡಿದ್ರೆ ಸಕ್ಸಸ್ ಪಾಸಿಬಲ್. ಟೈಮ್ ಪಾಸ್ ಮಾಡಿದ್ರೆ ಫ್ಯೂಚರ್ ನಮ್ಮ ಕೈ ಬಿಟ್ಟು ಹೋಗುತ್ತೆ. AI ಟೂಲ್ಸ್ ಬಳಸಿದ್ರೆ ನಿಮ್ಮ ಡ್ರೀಮ್ಸ್ ರಿಯಾಲಿಟಿ ಆಗುತ್ತೆ. ಓಕೆ, ನೀವು ಕೂಡ ನಾಳೆಯ ಟಾಪ್ ಅಚೀವರ್ ಆಗ್ಬೋದು ಅಲ್ವಾ? ನಿಮಗೇನಾದರೂ ಈ ವಿಷಯದ ಬಗ್ಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಹಾಯ ಮಾಡೋದಕ್ಕೆ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ಈ ಎಲ್ಲ ವೆಬ್ಸೈಟ್ಗಳನ್ನ ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದೆಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಡೈರೆಕ್ಟ್ ಅಲ್ಲಿಂದಲೇ ಓಪನ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಭಾಳಷ್ಟು ಉಪಯುಕ್ತವಾಗಿತ್ತು ಅಂತ ಅನಿಸ್ಕೊಂಡ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೊದಲ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.